ನಮಸ್ತೆ ಮಕ್ಕಳೇ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಿರುಕನ ಕನಸು ಪದ್ಯವಾಗ ಮುಪ್ಪಿನ ಷಡಕ್ಷರಿ ಕವಿಯ ಹೆಸರು. ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇಲ್ಲಿ ಮೊದಲನೇದಾಗಿ ನೋಡ್ಬೋದು ಕೃತಿಕಾರರ ಪರಿಚಯ, ಆದಮೇಲೆ ಅಭ್ಯಾಸದಲ್ಲಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ, ಹಾಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಇದೆ. ಇಲ್ಲಿ ನಾವು ಮೊದಲನೇದಾಗಿ ನೋಡ್ಬೋದು ಕವಿ ಪರಿಚಯ. ಕವಿಯ ಹೆಸರು ಮುಪ್ಪಿನ ಷಡಕ್ಷರಿ, ಜನನ ಕ್ರಿಶ 1500. ಇವರ ಸ್ಥಳ ಬಂದು ಕೊಳ್ಳೇಗಾಲದಲ್ಲಿ ಜನಿಸಿದರು. ಕೃತಿ ಬಂದು ಸುಬೋಧ ಸಾರ. ಸಮಕಾಲೀನರು ಬಂದು ನಿಜಗುಣ ಶಿವಯೋಗಿಗಳು. ಇದಿಷ್ಟು ಕವಿ ಪರಿಚಯ. ಇದಾದಮೇಲೆ ಅಭ್ಯಾಸ ನೋಡೋದಾದರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಆ ವಿಭಾಗ. ಮೊದಲನೇ ಪ್ರಶ್ನೆ, ತಿರುಕನು ಎಲ್ಲಿ ಕನಸನ್ನು ಕಂಡನು? ತಿರುಕನು ಮುರುಕು ಧರ್ಮಶಾಲೆಯಲ್ಲಿ ಕನಸನ್ನು ಕಂಡನು. ಆನೆಯು ಯಾರ ಕೊರಳಿಗೆ ಮಾಲೆಯನ್ನು ಹಾಕಿತು? ಆನೆಯು ತಿರುಕನ ಕೊರಳಿಗೆ ಮಾಲೆಯನ್ನು ಹಾಕಿತು. ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ಯಾರು? ತಿರುಕನಿಗೆ ಪಟ್ಟವನ್ನು ಕಟ್ಟಿದವರು ನೃಪರು. ರಾಜಲೋಲನಾಗಿ ಮಂತ್ರಿಗೆ ಏನೆಂದು ನುಡಿದನು? ರಾಜಲೋಲನಾಗಿ ಮಂತ್ರಿಗೆ ಸುತರುಗಳಿಗೆ ಬಾಲಿಯರನ್ನು ನೋಡಿ ಮದುವೆ ಮಾಡುವುದಾಗಿ ಎಂದು ಹೇಳಿದನು. ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಯಾರು? ತಿರುಕನ ಕನಸು ಈ ಪದ್ಯವನ್ನು ಬರೆದ ಕವಿ ಮುಪ್ಪಿನ ಷಡಕ್ಷರಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಡಲು ಕಾರಣವೇನು? ಉತ್ತರ: ಪುರದ ರಾಜನು ಮರಣವನ್ನು ಹೊಂದಿದಾಗ ಆತನಿಗೆ ಗಂಡು ಮಕ್ಕಳಿರದ ಕಾರಣ ಮುಂದಿನ ರಾಜನನ್ನು ಆಯ್ಕೆ ಮಾಡುವ ಕಾರಣದಿಂದಾಗಿ ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟನು. ತಿರುಕ ಪುಡವಿಯಣ್ಣನಾದದ್ದು ಹೇಗೆ? ಪುರದ ರಾಜನ ಮರಣದ ನಂತರ ಮುಂದಿನ ರಾಜನನ್ನು ಆಯ್ಕೆ ಮಾಡಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟಿದ್ದ. ಆಗ ಆ ಕರಿಯ ಕುಸುಮ ಮಾಲೆಯನ್ನು ತಂದು ತಿರುಕನ ಕೊರಳಿಗೆ ಹಾಕಿತು. ಈ ರೀತಿ ತಿರುಕನು ಪುಣವಿಯನ್ಮನಾದುದು. 3ನೇ ಪ್ರಶ್ನೆ, ಕನಸು ಕಾಣುತ್ತಿದ್ದ ತಿರುಕನು ಹೆದರಿ ಏಕೆ ಕಣ್ಣು ತೆರೆದನು? ಪುಡವಿಯನ್ಮನಾದ ತಿರುಕನು ತನ್ನ ಕನಸಿನಲ್ಲಿ ಸಕಲ ರಾಜ ವೈಭೋಗವನ್ನು ಅನುಭವಿಸುತ್ತಿದ್ದಾಗ ಇದ್ದಕ್ಕಿದ್ದಂತೆ ನೃಪರು ದಂಡೊಂದು ಬಂದು ತಿರುಕನ ಮೇಲೆ ಆಕ್ರಮಣ ಮಾಡಿತು. ಇದರಿಂದ ಹೆದರಿದ ತಿರುಕನು ಇದ್ದಕ್ಕಿದ್ದಂತೆ ತನ್ನ ಕಣ್ಣು ತೆರೆದನು. 5-6 ವಾಕ್ಯಗಳಲ್ಲಿ ಉತ್ತರಿಸಿ. ತಿರುಕನು ರಾಜನಾದದ್ದು ಹೇಗೆ? ತಿರುಕನು ಊರ ಮುಂದಿನ ಮುರಿದ ಬಿದ್ದ ಧರ್ಮಶಾಲೆಯಲ್ಲಿ ಗೋಡೆಗೆ ಒರಗಿಕೊಂಡು ಮಲಗಿರುವಾಗ ಅವನಿಗೆ ಒಂದು ಕನಸು ಬೀಳುತ್ತದೆ. ಪುರದ ರಾಜನು ಮರಣ ಹೊಂದಿದ್ದು ಅವನಿಗೆ ಗಂಡು ಮಕ್ಕಳಿರಲಿಲ್ಲ. ಕಾರಣ ಇನ್ನೊಬ್ಬ ಹೊಸ ರಾಜನನ್ನು ಆಯ್ಕೆ ಮಾಡಬೇಕಾಗಿ ಇರುತ್ತದೆ. ಆಗ ಹೊಸ ರಾಜನ ಆಯ್ಕೆ ಮಾಡಲು ಕರಿಯ ಕೈಗೆ ಕುಸುಮ ಮಾಲೆಯನ್ನು ಕೊಟ್ಟು ಕಳುಹಿಸುತ್ತಾರೆ. ಕರಿಯ ಯಾರ ಕೊರಳಿಗೆ ಮಾಲೆಯನ್ನು ಹಾಕುತ್ತದೋ ಅವರೇ ರಾಜ ಎಂದು ನಿರ್ಧರಿಸಿ ಕರಿಯನ್ನು ಕಳುಹಿಸಿದಾಗ ಕರಿಯು ತಿರುಕನ ಕೊರಳಿಗೆ ಕುಸುಮ ಮಾಲೆಯನ್ನು ಹಾಕುತ್ತದೆ. ಆಗ ತಿರುಕನು ಪುರದ ರಾಜನಾಗಿ ಮಾಡಲಾಗುತ್ತದೆ. ಹೀಗೆ ತಿರುಕನ ಕನಸಿನಲ್ಲಿ ರಾಜನಾದನು. 2ನೇ ಪ್ರಶ್ನೆ, ತಿರುಕನು ಕನಸಿನಲ್ಲಿ ರಾಜ್ಯವನ್ನು ಆಳಿದ ರೀತಿಯನ್ನು ವಿವರಿಸಿ. ತಿರುಕನು ಕನಸಿನಲ್ಲಿ ಪುರದ ರಾಜನಾಗುತ್ತಾನೆ. ಇತರ ರಾಜರು ಇವನಿಗೆ ತಮ್ಮ ಕನ್ಯೆಯನ್ನು ಕೊಟ್ಟು ಮದುವೆ ಮಾಡುತ್ತಾರೆ. ಉತ್ತಮವಾಗಿ ರಾಜಭಾರವನ್ನು ಮಾಡುತ್ತಿದ್ದನು. ನಂತರ ಇವನಿಗೆ ಹೆಣ್ಣು ಗಂಡು ಮಕ್ಕಳಾಗಿ ಸುಖ ಸಂತೋಷದ ಜೀವನವನ್ನು ನಡೆಸುತ್ತಿದ್ದನು. ರಾಜ್ಯವನ್ನು ಚೆನ್ನಾಗಿ ಆಳುತ್ತಾ ಪತ್ನಿಯರೊಂದಿಗೆ ಕುಳಿತುಕೊಂಡಿರುವಾಗ ಇವನ ಮಕ್ಕಳು ಬಂದು ತೊಡೆ ಏರಿ ಕುಳಿತು ಆಟ ಆಡುತ್ತಿದ್ದರು. ಹೀಗೆ ತಿರುಕ ಕನಸಿನಲ್ಲಿ ಉತ್ತಮವಾಗಿ ರಾಜ್ಯವನ್ನು ಆಳುತ್ತಿದ್ದನು. ಇದಾದ ಮೇಲೆ ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಧನದ ಮದವು ಅಂತ ಇದೆ. ಇಲ್ಲಿ ನೋಡ್ಬೋದು, ಧನದ ಮದವು, ರಾಜ್ಯ ಮದವು, ತನುಜ ಮದವು, ಯುವತಿ ಮದವು ಜನಿತಮಾಗಿ ಕನಸಿನಲ್ಲಿ ಕೂತಿರ್ದನು. ನೋಡಿ, ಕೂತಿರ್ದನು. ಇದಿಷ್ಟು ಓದ್ಕೊಳ್ಳಿ. ಇದಾದಮೇಲೆ ಇಲ್ಲಿ ನೀವೇ ನೋಡ್ಬೋದು ಹೂ ವಿಭಾಗ. ಮಾದರಿಯಂತೆ ಕೊಟ್ಟಿರೋ ಪದಗಳನ್ನು ಬಿಡಿಸಿ ಬರೆಯಿರಿ. ತಿರುಕನೋರ್ವನು ಊರು ಮುಂದೆ ಅಂದರೆ ತಿರುಕನು ಪ್ಲಸ್ ಓರ್ವನು ಪ್ಲಸ್ ಊರ ಪ್ಲಸ್ ಮುಂದೆ. ಹೊರಗಿತ್ತಲೊಂದು, ಹೊರಗಿ ಪ್ಲಸ್ ಇರತ್ತಲು ಪ್ಲಸ್ ಒಂದು. ವರಕುಮಾರಲಿಲ್ಲದಿರಲು, ವರಕುಮಾರರು ಪ್ಲಸ್ ಇಲ್ಲದೆ ಪ್ಲಸ್ ಇರಲು. ಪೊಣವಿಯನ್ಮನಾದನೆಂದು, ಪೊಣವಿ ಪ್ಲಸ್ ಅಣ್ಣನು ಪ್ಲಸ್ ಆದೆನು ಪ್ಲಸ್ ಎಂದು.
4ನೇದು ಕೊನೆಯದಾಗಿ ನಿಷ್ಠ ಸುಖದೊಳು ಇರಲವಂಗೆ, ನಿಷ್ಠ ಸುಖದೊಳು ಪ್ಲಸ್ ಇರಲು ಪ್ಲಸ್ ಅವಂಗೆ. ಸೊ ಇದಿಷ್ಟು. ಸೊ ನಿಮಗೆ ಈ ಪದ್ಯದ ತಿರುಕನ ಕನಸು ಪದ್ಯ ಭಾಗದ ಪ್ರಶ್ನೋತ್ತರಗಳು ಅರ್ಥ ಆಯಿತು ಅನ್ಕೋತೀನಿ. ಅರ್ಥ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.